Namaskaram. So let us continue with the second part. So first part nolagar ಒಂದು 10 questions ನಾವು ಸಾಲ್ವ್ ಮಾಡಿದ್ವಿ. ಬೇಸಿಕ್ ಕ್ವಶನ್ಸ್ ಇದ್ವು ಅವು. ಸೊ ಸೆಕೆಂಡ್ ಪಾರ್ಟ್ ನೊಳಗೆ ಇವು ಮೀಡಿಯಮ್ ಕೈಂಡ್ ಆಫ್ ಕ್ವಶನ್ಸ್ ಅದಾವ. ಒಂದು ಸ್ವಲ್ಪ ಈ ಕಡೆ ಒಂದೆರಡು ಕ್ವಶನ್ ಡಿಫಿಕಲ್ಟ್ ಅನಿಸ್ಬೋದು, ಒಂದೆರಡು ಈಸಿ ಅನಿಸ್ಬೋದು. ಕೆಪಾಸಿಟರ್ಸ್ ಬೇಸ್ಡ್ ಕ್ವಶನ್ಸ್ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇನ್ನೊಂದು ಸ್ವಲ್ಪ ವೆರೈಟಿ ಬಿಫೋರ್ ದಾಟ್ ಕವರ್ ಮಾಡ್ಬೇಕಂತ ಅನಿಸ್ತು. ಇನ್ನು ಸ್ವಲ್ಪ ಟಾಪಿಕ್ಸ್ ಮೇಲೆ ನಾನು ನಿಮ್ಗೆ ಹೇಳಿದ್ದೆ, ಕೆಪಾಸಿಟರ್ಸ್ ಮೇಲೆ ಹೆಚ್ಚಿಗೆ ಕ್ವಶನ್ಸ್ ಬರ್ತಾವಂತಂದ್ರು ನಾವು ಎಲ್ಲ ಟಾಪಿಕ್ಸ್ ಮೇಲೂ ಆ ಪಿರಿಯಡ್ ಕ್ವಶನ್ಸ್ ಕಡೆನೂ ಫೋಕಸ್ ಮಾಡೋಣ. ಆ್ಯಂಡ್ ಓವರ್ ಆಲ್ ಒಂದು ಆ ಚಾಪ್ಟರ್ ಮೇಲೆ ಗ್ರಿಪ್ ಬರೋಕ್ಕೆ ಈಚ್ ಆ್ಯಂಡ್ ಎವ್ರಿ ಕನ್ಸೆಪ್ಟ್ನಿಂದ ಕ್ವಶನ್ಸ್ ತರಕ್ಕೆ ನಾನು ಟ್ರೈ ಮಾಡ್ತೀನಿ ಅಂಥೇಳಿ. ಸೊ ಈ ಪಾರ್ಟ್ನೊಳಗಿಂದ ವಿಡಿಯೋಸ್ ನಾವೀಗ ಸ್ಟಾರ್ಟ್ ಮಾಡೋಣ. So here is a first question. A point charge. This question is based on actually a topic called as equipotential surface. Equipotential surfaces ಅಥವಾ equipotential line ಅಂತ ಹೇಳಿ ನಿಮ್ಗೆ ನೆನಪಿರ್ಬೇಕು. A point charge of plus 1 nanocoulomb is at center of a circle of radius 5 cm as shown in the diagram. A, B, C and D are points on the circumference of the circle. The amount of work done in taking plus 1 coulomb of charge is options nolaga greatest for path AD, greatest for path AB, same for all paths ಅಥವಾ 0 for all paths ಅಂತ ಕೇಳ. ಇಲ್ಲಿ ಕ್ವಶನ್ ಏನಂದ್ರೆ ಸೆಂಟರ್ನೊಳಗಂತೂ ಒಂದು ಚಾರ್ಜ್ ಐತಿ ಪ್ಲಸ್ 1 ನ್ಯಾನೋಕೂಲಮ್. ಒಂದಿಷ್ಟು ಪಾಯಿಂಟ್ಸ್ ಮಾರ್ಕ್ ಮಾಡ್ಯಾರ ಇಲ್ಲಿ. ಈ ಸರ್ಕಲದ ರೇಡಿಯಸ್ ಐತಿ 5 ಸೆಂಟಿಮೀಟ್ರ್. ಸೊ ಈಗ ಅವ್ರು ಏನು ಮಾಡ್ತಾರಂತ, ಇನ್ನೊಂದು ಚಾರ್ಜ್ ಇಲ್ಲ, ಆ್ಯಕ್ಚುಲಿ ಎರಡು ಚಾರ್ಜ್ ಅದಾವೆ. ದ ಒನ್ ವಿಚ್ ಇಸ್ ಆಟ್ ದ ಸೆಂಟರ್ ಈಸ್ ಪ್ಲಸ್ 1 ನ್ಯಾನೋಕೂಲಮ್. ನೆಕ್ಸ್ಟು ಇನ್ನೊಂದು ಚಾರ್ಜ್ 1 ಕೂಲಮನ್ನು ತೊಗೊಂಬಂದವರು ಪಾಯಿಂಟ್ ಎ ಒಳಗಿಟ್ಟು ಬಿ ತನಕ ಮೂವ್ ಮಾಡ್ತಾರಂತೆ. ದಟ್ ಈಸ್ ಇನ್ ಆಪ್ಷನ್ 2. ನೆಕ್ಸ್ಟ್ ಪಾಯಿಂಟ್ ಎದಿಂದ ಪಾಯಿಂಟ್ ಡಿ ತನಕ ಮೂವ್ ಮಾಡ್ತಾರೆ. ದಟ್ ಈಸ್ ಇನ್ ಆಪ್ಷನ್ ಎ. ಈ ರೀತಿ ಮೂವ್ ಮಾಡ್ಬೇಕಾರೆ ಎಲ್ಲೇ ನಾವು ಜಾಸ್ತಿ ವರ್ಕ್ ಮಾಡ್ಬೇಕಾಗ್ತೈತಿ ಅನ್ನೋದು ಕ್ವಶನ್. ಆಪ್ಷನ್ಸ್ ಒಂದು ಸರ್ತಿ ನೋಡಿ ಟ್ರೈ ಮಾಡಿರಿ ಇದನ್ನು. ಸೊ ಯಾರು ಸಿನ್ಸಿಯರಾಗಿ ಇವನ್ನ ಟ್ರೈ ಮಾಡಾಕತ್ತೀರಿ, ದ ಆನ್ಸರ್ ಈಸ್ ಆಪ್ಷನ್ ಡಿ, 0 ಫಾರ್ ಆಲ್ ಪಾತ್ಸ್. ಬಿಕಾಸ್ ನೀವು ಒಂದೇ ಮಾತು, ಇದು ಪೊಟೆನ್ಷಿಯಲ್ ಬೇಸ್ಡ್ ಕ್ವಶನ್ ಅಂದ ತಕ್ಷಣ ವಿ ಕ್ಯಾನ್ ಕಂಪೇರ್ ದ ಪಾಸಿಟಿವ್ ಚಾರ್ಜ್ ವಿತ್ ಫೈರ್. ಸೊ ಸೆಂಟರ್ನೊಳಗೆ ಫೈರ್ ಇಟ್ಟು ಈ ಸರ್ಕಲ್ನೊಳಗೆ ನೀವು ಯಾವ ಪಾಯಿಂಟಿಗೆ ಹೋದರೂ ಟೆಂಪರೇಚರ್ ಎಲ್ಲ ಕಡೆ ಸೇಮ್. ದಟ್ ಮೀನ್ಸ್ ಪೊಟೆನ್ಷಿಯಲ್ ಅಟ್ ಎ, ಬಿ, ಸಿ ಆ್ಯಂಡ್ ಡಿ ಈಸ್ ಸೇಮ್. ಸೊ ಅವ್ರು ಈ ಕ್ವಶನ್ ಒಳಗೆ ವರ್ಕ್ ಡನ್ ಬಗ್ಗೆ ಕೇಳಾಕತ್ತಾರೆ. ನಮ್ಮ ಕಡೆ ಒಂದು ಫಾರ್ಮುಲಾ ಐತೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಈಕ್ವಲ್ಸ್ ಟು ವರ್ಕ್ ಡನ್ ಬೈ ಚಾರ್ಜ್. ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು ಚಾರ್ಜ್ ಇಂಟು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತೇಳಿ, ಹೌದಲ್ರಿ? ಫ್ರಾಮ್ ವಿ ಈಸ್ ಈಕ್ವಲ್ ಡಬ್ಲ್ಯೂ ಬೈ ಕ್ಯೂ, ಡಬ್ಲ್ಯೂ ಬಿಕಮ್ಸ್ ಈಕ್ವಲ್ ಟು ಕ್ಯೂ ಇಂಟು ವಿ. ವಿ ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಆದ. ಸೊ ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ ನೀವು ತೊಗೊಂಡ್ರು 0 ಬರ್ತೈತಿ, ಎ ಆ್ಯಂಡ್ ಡಿ ತೊಗೊಂಡ್ರು 0 ಬರ್ತೈತಿ, ಬಿಕಾಸ್ ದೇ ಆರ್ ಅಟ್ ಸೇಮ್ ಪೊಟೆನ್ಷಿಯಲ್. ಸೊ ದಿಸ್ ಸರ್ಕಲ್ ಈಸ್ ಅನ್ equipotential surface. ಸೊ ವರ್ಕ್ ಡನ್ ಇನ್ ಮೂವಿಂಗ್ ಅ ಚಾರ್ಜ್ ಆನ್ ಡಿಫರೆಂಟ್ ಪಾಯಿಂಟ್ಸ್ ಆನ್ ಅನ್ equipotential surface ಈಸ್ 0. ಸೊ ಇದು ನಮ್ಮದು ಫಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್, ಇದು ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಪೊಟೆನ್ಷಿಯಲ್ ಎರಡಕ್ಕೂ ಸಂಬಂಧಪಟ್ಟಂಗೆ ಒಂದು ಕ್ವಶನ್ ಕೇರ. Let us look at the question first. Charges are placed on the vertices of a square as shown. Let E be the electric field and V the potential at the center of the square. So diagram ಒಳಗೆ ಅವರು ಸೆಂಟರ್ ತೋರಿಸಿಲ್ಲ, ಇಲ್ಲಿ ಇಮ್ಯಾಜಿನ್ ಮಾಡಿ. ಈ ಸೆಂಟರ್ನೊಳಗೆ ಎಲೆಕ್ಟ್ರಿಕ್ ಫೀಲ್ಡು ಇ ಇರಲಿ, ಪೊಟೆನ್ಷಿಯಲ್ ವಿ ಇರಲಿ, ಚಾರ್ಜಸ್ ಇಟ್ಟಾರ ನೋಡ್ರಿ ಇಲ್ಲಿ. ಓಕೆ, ಚಾರ್ಜಸ್ ಆರ್ ಪ್ಲೇಸ್ ಆನ್ ದ ವರ್ಟೈಸಸ್ ಆಫ್ ಅ ಸ್ಕ್ವೇರ್ ಆಸ್ ಶೋನ್. ಪಾಯಿಂಟ್ ಎ ಆ್ಯಂಡ್ ಬಿ ಒಳಗೆ ಪಾಸಿಟಿವ್ ಚಾರ್ಜ್ ಅದಾವೆ, ಕ್ಯೂ ಆ್ಯಂಡ್ ಕ್ಯೂ. ಸಿ ಆ್ಯಂಡ್ ಡಿ ಒಳಗೆ ನೆಗೆಟಿವ್ ಚಾರ್ಜ್ ಅದ. ನೆಕ್ಸ್ಟ್ ಏನು ಕೇಳ್ತಾರೆ ಅಂದ್ರೆ, ಇಫ್ ದ ಚಾರ್ಜಸ್ ಆಟ್ ಎ ಆ್ಯಂಡ್ ಬಿ ಆರ್ ಇಂಟರ್ಚೇಂಜ್ಡ್ ವಿತ್ ದೋಸ್ ಆಟ್ ಡಿ ಆ್ಯಂಡ್ ಸಿ. ಅಂದರೆ ಡಿ ಆ್ಯಂಡ್ ಸಿ ಒಳಗೆ ಇಟ್ಟ ಚಾರ್ಜನ್ನು ಎ ಬಿ ಒಳಗೆ ಇಟ್ಟಿದ್ದನ್ನು ಡಿ ಸಿ ಒಳಗೆ ಇಟ್ರೆ, ದೆನ್ ಫಸ್ಟ್ ಆಪ್ಷನ್ ಬೋತ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಪೊಟೆನ್ಷಿಯಲ್ ವಿಲ್ ಚೇಂಜ್. ಸೆಕೆಂಡ್, ಎಲೆಕ್ಟ್ರಿಕ್ ಫೀಲ್ಡ್ and potential both will remain unchanged. Option C, only electric field changes, only potential changes. Okay, try ಮಾಡಿದೆ. ಸೊ ಸಾಲ್ವ್ ಯಾರು ಮಾಡಿ ನೋಡ್ರಿ. ಆನ್ಸರ್ ಇದಕ್ಕೆ ಆಪ್ಷನ್ ಸಿ, ಓನ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಚೇಂಜಸ್, ಅಂದರೆ ಪೊಟೆನ್ಷಿಯಲ್ ರಿಮೇನ್ಸ್ ಸೇಮ್. ಹೆಂಗೆ ಅಂತ ಹೇಳ್ತೀನಿ.
ಸೊ ಇಲ್ಲೊಂದು ಸ್ಕ್ವೇರ್ ತೊಗೊಂಡು ನಾನು ಅಪ್ರಾಕ್ಸಿಮೇಟ್ಲಿ ಅದರ ಸೆಂಟರ್ ಮಾರ್ಕ್ ಮಾಡೀನಿ. ಸೊ ಈಗ ಲೈಕ್ ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಮಾತಾಡೋದಾದ್ರೆ ನಾವು ಇನಿಷಿಯಲಿ ಇದನ್ನು ಚಾರ್ಜಸ್ನ ನಾವು ಇಂಟರ್ಚೇಂಜ್ ಮಾಡಿಲ್ಲ. ಸೊ ಇದ್ರದ್ದು ಎಲೆಕ್ಟ್ರಿಕ್ ಫೀಲ್ಡ್ ಪಾಸಿಟಿವ್ ಚಾರ್ಜ್ನಿಂದ ಹಿಂಗೆ ಅವೇ ಬರ್ತದೆ. ಓಕೆ, ಲೆಟ್ ಅಸ್ ಸೇ ದಿಸ್ ಈಸ್ ದಿ ಎಲೆಕ್ಟ್ರಿಕ್ ಫೀಲ್ಡ್ E1, ಇದು ಚಾರ್ಜ್ Q1 ಅಂತ ಅಂದ್ಕೊಂಡ್ರೆ, ಇದು Q2 ಅಂದ್ಕೊಂಡ್ರೆ ಇದ್ರದ್ದು ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗೆ ಬರ್ತೈತೆ ಅವೇ. ಸೊ ನೆಕ್ಸ್ಟ್ ಇದನ್ನು ನಾವು 3, ಇದನ್ನು 4 ಅಂತ ಅಂದ್ಕೊಂಡ್ರೆ ಫಾರ್ ಎಕ್ಸಾಂಪಲ್ ಇದ್ರದ್ದು ನೆಗೆಟಿವ್ ಚಾರ್ಜಿಗೆ ಟುವರ್ಡ್ಸ್ ಬರ್ತೈತೆ ಹಿಂಗೆ, ಇದು ನೆಗೆಟಿವ್ ಚಾರ್ಜಿಗೆ ಟುವರ್ಡ್ಸ್ ಬರ್ತೈತೆ E4. ಸೊ E1 E3 ಆ್ಯಡ್ ಆಗ್ತಾವೆ, E4 E2 ಆ್ಯಡ್ ಆಗ್ತಾವೆ, ಹೌದ್ರಿ. ಸೊ ಇವೆರಡು ಆ್ಯಡ್ ಆಗಿ ಇವೆರಡು ಸೇರಿ ಒಂದು ಆಗ್ತೈತೆ, ಇದೊಂದು ಸೇರಿ ಒಂದು ಆಗ್ತೈತೆ. ಇವೆರಡದು ರಿಸಲ್ಟೆಂಟ್ ಹಿಂಗೆ ಬರುತ್ತೆ ಡೌನ್ವರ್ಡ್ಸ್ ಇನ್ ದ ಡಯಾಗ್ರಾಮ್. ಸೊ ಅಕಸ್ಮಾತ್ ನಾವು ನೆಗೆಟಿವ್ ಚಾರ್ಜಸ್ ಇಲ್ಲೇನದಾವಲ್ಲ ಡಿ ಆ್ಯಂಡ್ ಸಿ ಒಳಗೆ, ಸೊ ಅದನ್ನು ಎ ಆ್ಯಂಡ್ ಬಿ ಜೋಡಿ ಇಂಟರ್ಚೇಂಜ್ ಮಾಡಿದರೆ, ಸೊ ಇದು ಇವೆರಡನ್ನು ನೆಗೆಟಿವ್ ಚಾರ್ಜ್ ಮಾಡಿ ಇವೆರಡನ್ನು ಪಾಸಿಟಿವ್ ಚಾರ್ಜ್ ಮಾಡಿದರೆ ಡೆಫಿನೆಟ್ಲಿ ಇದರ ಎಕ್ಸಾಕ್ಟ್ಲಿ ರಿವರ್ಸ್ ಆಗ್ತೈತಿ ಡೈರೆಕ್ಷನ್. E1 E2 ಹಿಂಗೆ ಬರ್ತಾವೆ, E3 ಆ್ಯಂಡ್ E4 ಬಂದು ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದ್ಯಾಟ್ ಕೇಸ್ ವುಡ್ ಬಿ ಹಿಯರ್. ಇದು ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದ ಫಸ್ಟ್ ಕೇಸ್, ಇದು ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದ ಸೆಕೆಂಡ್ ಕೇಸ್ ಇಂಟರ್ಚೇಂಜ್ ಮಾಡಿದ ಮೇಲೆ. ದಟ್ ಮೀನ್ಸ್ ಈಗ ಎಲೆಕ್ಟ್ರಿಕ್ ಫೀಲ್ಡ್ ಅಂದ ತಕ್ಷಣ ಅದು ವೆಕ್ಟರ್ ಕ್ವಾಂಟಿಟಿ, ಮ್ಯಾಗ್ನಿಟ್ಯೂಡ್ ಡೈರೆಕ್ಷನ್ ಎರಡೂ ಇರುತ್ತೆ. ಡೈರೆಕ್ಷನ್ ಚೇಂಜ್ ಆದರೂ ಮ್ಯಾಗ್ನಿಟ್ಯೂಡ್ ಚೇಂಜ್ ಆದರೂ ನಾವೇನು ಹೇಳ್ತೀವಿ, ಎಲೆಕ್ಟ್ರಿಕ್ ಫೀಲ್ಡ್ ಹ್ಯಾಸ್ ಚೇಂಜ್ಡ್ ಅಂತ. ಬಟ್ ವೆನ್ ಇಟ್ ಕಮ್ಸ್ ಟು ಪೊಟೆನ್ಷಿಯಲ್ ಕೇಸ್ನೊಳಗೆ ನೀವು ಪಾಸಿಟಿವ್ ಚಾರ್ಜು ಈ ಕಡೆ ರೇಡ್ರಿ ಆ ಕಡೆ ರೇಡ್ರಿ, ಎರಡು ಫೈರ್ ಅದಾವೆ, ಎರಡು ಐಸ್ ಅದಾವೆ, ಇದ್ರ ಡಿಸ್ಟೆನ್ಸ್ ಏನಿರ್ತೈತಲ್ಲ ನೀವು ಇಂಟರ್ಚೇಂಜ್ ಮಾಡಿದ್ರಿ ಅಂದರೆ ಆ ಫೈರ್ ಆ್ಯಂಡ್ ಐಸ್ ನಡು ಜೋಡಿ ಈ ಸೆಂಟರ್ ಡಿಸ್ಟೆನ್ಸ್ ಏನು ಚೇಂಜ್ ಆಗಂಗಿಲ್ಲ. ಸೊ ದಟ್ ಮೀನ್ಸ್ ಪೊಟೆನ್ಷಿಯಲ್ ರಿಮೇನ್ಸ್ ಅನ್ಚೇಂಜ್ಡ್, ಆರ್ ಯು ಕ್ಯಾನ್ ಸೇ ಇಟ್ ರಿಮೇನ್ಸ್ ಸೇಮ್. ಸೊ ಸ್ಕೇಲಾರ್ ಕ್ವಾಂಟಿಟಿ ಇರೋದ್ರಿಂದ ಡೈರೆಕ್ಷನ್ ಇದಕ್ಕೆ ಮ್ಯಾಟರ್ ಆಗಂಗಿಲ್ಲ. ಸೊ ಹೋಪ್ಫುಲಿ ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡು ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಅಗೇನ್ ಬೇಸ್ಡ್ ಆನ್ ದ ಕನ್ಸೆಪ್ಟ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಥವಾ ಈಕ್ವಿಪೊಟೆನ್ಷಿಯಲ್ ಲೈನ್ಸ್. Consider an uniform electric field as shown. How many labeled points have the same electric potential as the fully shaded point? ಇವೇನು ನಿಮ್ಗೆ ಕಾಣಿಸಕತ್ತಾವಲ್ಲ ಹಿಂಗೆ ಸರ್ಕಲ್ ಹಾಕಿದ್ದು, ಇವನ್ನ ಅವರು ಲೇಬಲ್ಡ್ ಪಾಯಿಂಟ್ಸ್ ಅಂತಾರೆ. ಟೋಟಲಿ ದೆರ್ ಆರ್ 12 ಇನ್ ನಂಬರ್. ಇಲ್ಲಿ ಒಂದನ್ನವರು ಕಂಪ್ಲೀಟ್ಲಿ ಹಿಂಗೆ ಶೇಡ್ ಮಾಡ್ಯಾರ. ಈ ಶೇಡೆಡ್ ಪಾರ್ಟ್ನೊಳಗೆ ಏನು ಎಷ್ಟು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇರ್ತೈತೆ ಅಷ್ಟ ಪೊಟೆನ್ಷಿಯಲ್ ಇರುವಂಥ ಈ ಉಳಿದದ್ದು ಇನ್ನೂ ಎಷ್ಟು ಪಾಯಿಂಟ್ಸ್ ಅದಾವೆ ಇದನ್ನು ಬಿಟ್ಟು ಅಂತ ಕೇಳ್ತಾರೆ. ಆಪ್ಷನ್ ಎ 8, 11, ಸಿ ಇಸ್ 2 ಆ್ಯಂಡ್ ಡಿ ಇಸ್ 3. ಟ್ರೈ ಮಾಡೋದು ವೆರಿ ಈಸಿ ಐತಿ ಬೇಸ್ಡ್ ಆನ್ ದ ಕನ್ಸೆಪ್ಟ್ ಈಕ್ವಿಪೊಟೆನ್ಷಿಯಲ್ ಲೈನ್. ಸೊ ನೀವು ಟ್ರೈ ಮಾಡಿರಿ, ಪಾಸ್ ಮಾಡಿ ಅಂತ ಅಂದ್ಕೊಂಡ್ರೆ ಆಪ್ಷನ್ ಡಿ 3 ಪಾಯಿಂಟ್ಸ್ ಈಸ್ ದಿ ಆನ್ಸರ್. ಯಾಕೆ 3 ಅಂದರೆ ನಾವು ಇದನ್ನು ಕಲ್ತೀವಿ, ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸಿಗೆ ಯಾವಾಗಲೂ ಪರ್ಪೆಂಡಿಕ್ಯುಲರ್ ಆಗಿ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಅಥವಾ ಈಕ್ವಿಪೊಟೆನ್ಷಿಯಲ್ ಲೈನ್ಸ್ ಇರ್ತಾವೆ. ಸೊ ಇಲ್ಲಿ ವೆರಿ ಕ್ಲಿಯರ್ಲಿ ಅವ್ರು ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ತೋರ್ಸ್ಯಾರ ಹಿಂಗೆ. ಸೊ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆ್ಯಂಡ್ ಇದ್ರ ಪೊಟೆನ್ಷಿಯಲ್ ಎಷ್ಟಿರ್ತದೆ ಅಷ್ಟು ಸೇಮ್ ಇರ್ಬೇಕಂದ್ರೆ ಇಲ್ಲಿ ನಾವು ಒಂದು ಈಕ್ವಿಪೊಟೆನ್ಷಿಯಲ್ ಲೈನ್ ಡ್ರಾ ಮಾಡ್ಬೋದು. ಸಪೋಸ್ ಇಲ್ಲಿ 30 ವೋಲ್ಟ್ ಪೊಟೆನ್ಷಿಯಲ್ ಇದ್ದರೆ ಇವೆಲ್ಲ ಪಾಯಿಂಟ್ಸ್ನೊಳಗೂ ಅದು 30 ವೋಲ್ಟ್ ಪೊಟೆನ್ಷಿಯಲ್ ಇರ್ತೈತೆ. ಸೊ ಆಪ್ಷನ್ ಡಿ 3 ಈಸ್ ದಿ ಆನ್ಸರ್. So next question. A particle of mass 6 milligram carrying charge of -1 microcoulomb is projected with a velocity v towards a charge ಅಂದರೆ another charge of -10 microcoulomb. ಇಲ್ಲಿ ಐತೆ ನೋಡ್ರಿ, ನಿಮ್ಗೆ ಕಾಣಿಸುತ್ತೆ ಅಂದ್ಕೊಂಡಿನ -1 microcoulomb ಅನ್ನುವಂಥ ಒಂದು ಚಾರ್ಜ್ ಅದು ಪಾಯಿಂಟ್ ಎ ಒಳಗೆ ಇಟ್ಟಾರ ಇಲ್ಲಿ ಇನಿಷಿಯಲಿ. ಸೊ ಅಲ್ಲಿಂದ ಅದನ್ನು ಹಿಂಗೆ ಥ್ರೋ ಮಾಡ್ಯಾರ ಟುವರ್ಡ್ಸ್ ದಿ ಒರಿಜಿನ್ ಓ. ಈ ಒರಿಜಿನ್ ಓ ಒಳಗೆ -10 ಮೈಕ್ರೋಕೂಲಂಬ್ ಅನ್ನುವಂಥ ಇನ್ನೊಂದು ಚಾರ್ಜ್ ಇಟ್ಟಾರ. ಓಕೆ, ದ ಚಾರ್ಜ್ -1 ಮೈಕ್ರೋಕೂಲಂಬ್ ಈಸ್ ಥ್ರೋನ್ ಫ್ರಮ್ ದ ಪಾಯಿಂಟ್ ಎ ಆಸ್ ಶೋನ್. ಇಟ್ ಕಮ್ಸ್ ಟು ರೆಸ್ಟ್ ಅಟ್ ಬಿ. ಈ -1 ಮೈಕ್ರೋಕೂಲಂಬ್ ಏನು ಇಲ್ಲಿ ಎದಿಂದ ಹೋದಾರಲ್ಲ ಅದು ಹಿಂಗೆ ಮೂವ್ ಹಾಕೊಂತ ಬಂದು ಇಟ್ ಸ್ಟಾಪ್ಸ್ ಅಟ್ ಪಾಯಿಂಟ್ ಬಿ ಡಿಸ್ಟೆಂಟ್ 1 ಮೀಟರ್ ಫ್ರಮ್ ಓ. ಈ ಪಾಯಿಂಟ್ ಬಿ ಕಡೆ ಈ -1 ಮೈಕ್ರೋಕೂಲಂಬ್ ಬಂದು ಏನು ಸ್ಟಾಪ್ ಆಗ್ತೈತಲ್ಲ ಅಲ್ಲಿಂದ ಓಕ್ಕೆ ಇನ್ನೂ 1 ಮೀಟರ್ನಷ್ಟು ಡಿಸ್ಟೆನ್ಸ್ ಐತೆ. ಇಟ್ ಕಮ್ಸ್ ಟು ರೆಸ್ಟ್ ಅಟ್ ಬಿ ಡಿಸ್ಟೆಂಟ್ 1 ಮೀಟರ್ ಫ್ರಮ್ ಓ.
ಆ್ಯಂಡ್ ದೆನ್ ಟರ್ನ್ಸ್ ಬ್ಯಾಕ್. ಇಲ್ಲಿ ತನಕ ಹಿಂಗೆ ಬಂದು ಆ -1 ಮೈಕ್ರೋಕೂಲಮ್ ಹಿಂಗೆ ಬಂದು ಬಿ ತನಕ ಸ್ಟಾಪ್ ಆಗಿ ಅಗೇನ್ ಇಟ್ ಮೂವ್ಸ್. ದೆನ್ ಈ ಇನಿಷಿಯಲ್ ವೆಲಾಸಿಟಿ ಅದಕ್ಕೆ ಒಗೆದಿರ್ತಾರಲ್ಲ ಫ್ರಮ್ ಪಾಯಿಂಟ್ ಎ ಒಳಗಿಂದ ಈ -1 ಮೈಕ್ರೋಕೂಲಂಬನ್ನು ವಿ ಅನ್ನೋ ವೆಲಾಸಿಟಿಯಿಂದ ಥ್ರೋ ಮಾಡ್ಯಾರ. ಈ ವೆಲಾಸಿಟಿ ಇನಿಷಿಯಲ್ ವೆಲಾಸಿಟಿ ಎಷ್ಟು ಅಂತ ಕೇಳ್ಯಾರ. ಇದು ಆ್ಯಕ್ಚುಲಿ ಇಟ್ ಸೀಮ್ಸ್ ಡಿಫಿಕಲ್ಟ್, ಇಟ್ ಲುಕ್ಸ್ ಡಿಫಿಕಲ್ಟ್, ಇಟ್ ಈಸ್ ನಾಟ್ ಸ್ಟ್ಯಾಂಡರ್ಡ್ ಕ್ವಶನ್. ಓಕೆ, ಆಪ್ಷನ್ಸ್ ಕೊಟ್ಟಾರೆ ನೋಡಿ, ಟ್ರೈ ಮಾಡಿರಿ ಯಾವ ಕನ್ಸೆಪ್ಟ್ ಮೇಲೆ ಬೇಕಾದ್ರೆ. ಇದಕ್ಕೆ ನಾನು ಹಿಂಟ್ ಕೊಡೋದಾದರೆ ದಿಸ್ ಈಸ್ ಬೇಸ್ಡ್ ಆನ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಸಿಸ್ಟಮ್ ಆಫ್ ಟೂ ಚಾರ್ಜಸ್. ಪೊಟೆನ್ಷಿಯಲ್ ಎನರ್ಜಿ ಆಫ್ ಸಿಸ್ಟಮ್ ಆಫ್ ಟೂ ಚಾರ್ಜಸ್ ಆ ಕನ್ಸೆಪ್ಟ್ ಮೇಲೆ ಇದು ಟ್ರೈ ಮಾಡಿರಿ. ಸೊ ಹೋಪ್ಫುಲಿ ನೀವು ಸಾಲ್ವ್ ಮಾಡಿರಿ, ಇಲ್ಲಾಂದ್ರೆ ಪಾಸ್ ಮಾಡಿ ಟ್ರೈ ಮಾಡಿರಿ. ಆನ್ಸರ್ ಅವ್ರು ಕೊಡ್ತಾರೆ ನಿಯರ್ಲಿ ಅಂತ ಕೇಳ್ಯಾರ. ಅದು ನಿಯರ್ಲಿ ಆಪ್ಷನ್ ಬಿ 173 ಮೀಟರ್ ಪರ್ ಸೆಕೆಂಡ್ ಅಂತ ಬರುತ್ತೆ. ಹೆಂಗೆ ಅಂತ ನೋಡೋಣ. ಓಕೆ, ಈಗ ನೋಡ್ರಿ, -1 ಕೂಲಮ್ ಚಾರ್ಜನ್ನ -1 ಮೈಕ್ರೋಕೂಲಮ್ ಚಾರ್ಜನ್ನ ಸರ್ಟನ್ ವೆಲಾಸಿಟಿಯಿಂದ ಒಗೆದಾರ. ಸರ್ಟನ್ ವೆಲಾಸಿಟಿಯಿಂದ ಒಗೆದಾರ ಇನಿಷಿಯಲಿ ಅಂದರೆ ಇನಿಷಿಯಲಿ -1 ಮೈಕ್ರೋಕೂಲಮ್ ಹ್ಯಾಸ್ ಸಮ್ ಕೈನೆಟಿಕ್ ಎನರ್ಜಿ. ಸೊ ಅಲ್ಲಿಂದ ಇದನ್ನು ಥ್ರೋ ಮಾಡ್ಯಾರ ಈಗ ಈ ಡೈರೆಕ್ಷನ್ ಒಳಗೆ. ಆ್ಯಸ್ ಇಟ್ ಕಮ್ಸ್ it gets repelled by the -10 microcoulomb charge because of ಎರಡು ಲೈಕ್ ಚಾರ್ಜಸ್ ಇದಾವೆ. ಬಿಕಾಸ್ ಆಫ್ ದ ರಿಪಲ್ಷನ್ -1 microcoulomb charge has to do work in order to move towards point B. ಅವಾಗ ಆ ಕೈನೆಟಿಕ್ ಎನರ್ಜಿ ಯೂಸ್ ಆಗಿ ವರ್ಕ್ ಹಾಕೊಂತ ಹೋಗ್ತೈತಿ. ಯೂಸಿಂಗ್ ದ ಕೈನೆಟಿಕ್ ಎನರ್ಜಿ ವರ್ಕ್ ಇಸ್ ಡನ್. ಸೊ ಇದು ಮೂವ್ ಹಾಕೊಂತ ರಿಪಲ್ಷನ್ ವೆರಿ ಸ್ಟ್ರಾಂಗ್ ಆದಾಗ ಎಂಟೈರ್ ಕೈನೆಟಿಕ್ ಎನರ್ಜಿ ಖಾಲಿಯಾಗಿ ಕಂಪ್ಲೀಟ್ಲಿ ವರ್ಕ್ ಡನ್ ಆಗ್ತದೆ. ವೆನ್ ದಿಸ್ -1 ಮೈಕ್ರೋಕೂಲಮ್ ಈಸ್ ಆಟ್ ಪಾಯಿಂಟ್ ಬಿ, ಇಲ್ಲೊಂದು ಸಿಸ್ಟಮ್ ಆಫ್ ಟೂ ಚಾರ್ಜಸ್ ಆಯ್ತು. ಇವೆರಡು ಇಲ್ಲಿ ಬಂದು ನಿಂತೈತಿ. ಇಲ್ಲಿ ಡಿಸ್ಟೆನ್ಸ್ ಅವಾಗ ಎಷ್ಟು ಇರುತ್ತೆ ಇವೆರಡು ನೋಡು, 1 ಮೀಟರ್ ಅಂತ ಕೊಟ್ರೆ ಇಲ್ಲಿ ಬಂದು ಸ್ಟಾಪ್ ಆಯ್ತು ಈಗ. ಸೊ ವಾಟ್ ಎವರ್ ಕೈನೆಟಿಕ್ ಎನರ್ಜಿ ವಾಸ್ ದೇರ್ ಹ್ಯಾಸ್ ಬೀನ್ ಕಂಪ್ಲೀಟ್ಲಿ ಕನ್ವರ್ಟೆಡ್ ಇನ್ ಟು ಪೊಟೆನ್ಷಿಯಲ್ ಎನರ್ಜಿ, ಆರ್ ವಿ ಕ್ಯಾನ್ ಸೇ ಈ ಕೈನೆಟಿಕ್ ಎನರ್ಜಿಯಿಂದ ಪೂರ್ತಿ ವರ್ಕ್ ಆಗೈತೆ. ಯಾವಾಗ ಇದು ಈ ಪಾಯಿಂಟ್ನೊಳಗಿರುತ್ತೆ ಅವಾಗ ವರ್ಕ್ ಮಾಡಿದ್ದು ಪೊಟೆನ್ಷಿಯಲ್ ಎನರ್ಜಿ ಆಗಿ ಸ್ಟೋರ್ ಆಗೈತೆ. ಇಲ್ಲಿಂದ ಇಟ್ ಟರ್ನ್ಸ್ ಬ್ಯಾಕ್ ಅಂತ ಹೇಳ್ತಾರೆ. ಇಟ್ ಟರ್ನ್ಸ್ ಬ್ಯಾಕ್ ಎದಕ್ಕಂದ್ರೆ ಇಲ್ಲಿ ತನಕ ಬಂದಾಗ ಏನು ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಗಿದ್ದು ಅಗೇನ್ ದಾಟ್ ಪೊಟೆನ್ಷಿಯಲ್ ಎನರ್ಜಿ ಸ್ಟಾರ್ಟ್ಸ್ ಗೆಟಿಂಗ್ ಕನ್ವರ್ಟೆಡ್ ಬ್ಯಾಕ್ ಟು ಕೆನೆಟಿಕ್ ಎನರ್ಜಿ. ಇಲ್ಲಿಂದ ಕೆನೆಟಿಕ್ ಎನರ್ಜಿ ಇನ್ಕ್ರೀಸ್ ಹಾಕೊಂತ ಹೋಗಿ ಇಲ್ಲಿ ರೀಚ್ ಆದಾಗ ಒನ್ಸ್ ಅಗೇನ್ ಇಟ್ ವಿಲ್ ಹ್ಯಾವ್ ದ ಸೇಮ್ ವೆಲಾಸಿಟಿ ವಿತ್ ವಿಚ್ ಇಟ್ ವಾಸ್ ಥ್ರೋನ್. ಸೊ ಹಂಗಾರೆ ಈಗಿಲ್ಲೇ ಇದನ್ನು ನಾವು ಯೂಸ್ ಮಾಡ್ಕೋಬೇಕು. ಇಲ್ಲಿಂದ ಒಗದ ಕೆನೆಟಿಕ್ ಎನರ್ಜಿ ಇತ್ತು, ಅದು ವರ್ಕ್ ಹಾಕುವಂತ ಹೋಗಿ ಪೊಟೆನ್ಷಿಯಲ್ ಎನರ್ಜಿಯಾಗಿ ಸ್ಟೋರ್ ಆಗ್ತೈತಿ. ಇಲ್ಲಿ ಕಂಪ್ಲೀಟ್ ಪೊಟೆನ್ಷಿಯಲ್ ಎನರ್ಜಿ ಇರುತ್ತವ, ವಾಪಸ್ ಮತ್ತು ಪೊಟೆನ್ಷಿಯಲ್ ಟು ಕೆನೆಟಿಕ್ ಟು ಪೊಟೆನ್ಷಿಯಲ್ ಟು ಕೆನೆಟಿಕ್ ಎನರ್ಜಿ ಆಗ್ತದೆ. ಸೊ ನಮಗೆ ಬೇಕಾಗಿದ್ದು ವೆಲಾಸಿಟಿ ಅಲ್ಲ, ಅವ್ರು ಕೇಳಾರ ಇನಿಷಿಯಲ್ ವೆಲಾಸಿಟಿ. ಸೊ ಅದಕ್ಕೆ ನಾನು ಕೆನೆಟಿಕ್ ಎನರ್ಜಿ ಯೂಸ್ ಮಾಡ್ತೀನಿ. ಫಾರ್ಮುಲಾ 12mv². ಇಲ್ಲಿದ್ದಾಗ ಈ ಪಾಯಿಂಟ್ನೊಳಗಿದ್ದಾಗ ಕೆನೆಟಿಕ್ ಎನರ್ಜಿ ಇರ್ತೈತಿ, ಈ ಪಾಯಿಂಟ್ನೊಳಗಿದ್ದಾಗ ಪೊಟೆನ್ಷಿಯಲ್ ಎನರ್ಜಿ ಇರ್ತೈತಿ. ಪೊಟೆನ್ಷಿಯಲ್ ಎನರ್ಜಿ ಎಷ್ಟು ಇರ್ತೈತಿ ಅಂದರೆ ದ್ಯಾಟ್ ಈಸ್ ಈಕ್ವಲ್ ಟು ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್. ಸ್ಟೋರ್ ಆಗಿರ್ತೈತೆ, ವಾಪಸ್ ಮತ್ತೆ ಹೋಗುತ್ತೆ. ಬಿಕಾಸ್ ನಿಮಗೆ ನೆನಪಿದ್ರೆ ಥಿಯರಿ ಕ್ಲಾಸಸ್ ನೀವು ಕರೆಕ್ಟಾಗಿ ಕೇಳಿದರೆ ದಿ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಅರೇಂಜಿಂಗ್ ದಿಸ್ ಸಿಸ್ಟಮ್, ಅಮೌಂಟ್ ಆಫ್ ವರ್ಕ್ ಡನ್ ನಾನು ನಿಮ್ಗೆ ಹೇಳ್ತಿದ್ದೆ. -10 ಮೈಕ್ರೋಕೂಲಂಬನ್ನು ಇನ್ಫಿನಿಟಿನ ತೊಗೊಂಬಂದು ಈ ಪಾಯಿಂಟ್ನೊಳಗೆ ಇಡೋಕ್ಕೆ ಎಷ್ಟು ವರ್ಕ್ ಮಾಡ್ಬೇಕು? 0 ವರ್ಕ್, ಬಿಕಾಸ್ ಅಲ್ಲಿ ಯಾವುದು ಚಾರ್ಜ್ ಇನಿಷಿಯಲಿ ಇರೋಂಗಿಲ್ಲ. ಆಮೇಲೆ -1 ಮೈಕ್ರೋಕೂಲಮ್ ಚಾರ್ಜನ್ನು ತೊಗೊಂಬಂದು ಇಡೋಕ್ಕೆ ವರ್ಕ್ ಮಾಡ್ಬೇಕು, ಬಿಕಾಸ್ ಇದು ರಿಪಲ್ಷನ್ ಮಾಡ್ತಿರ್ತೈತೆ. ಸೊ ಅವಾಗ ನಾವೇನು ವರ್ಕ್ ಮಾಡ್ತೀವಲ್ಲ, ಇದನ್ನು ಅರೇಂಜ್ ಮಾಡೋಕ್ಕೆ ಏನು ವರ್ಕ್ ಮಾಡ್ತೀವಲ್ಲ, ಅದ ಪೊಟೆನ್ಷಿಯಲ್ ಎನರ್ಜಿಯಾಗಿ ಸ್ಟೋರ್ ಆಗಿರ್ತೈತೆ. ಹೌದಾ? ಅದ ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾನ 1/4πε0 Q1 Q2 ಡಿವೈಡೆಡ್ ಬೈ R. ದಟ್ ಈಸ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಸಿಸ್ಟಮ್ ಆಫ್ ಟೂ ಚಾರ್ಜಸ್. ಸೊ ನಮಗಿದೆ ಬೇಕಾಗಿತ್ತು. ಈಗೇನು ಮಾಡ್ತೀವಿ ನಾವು ಅಂದರೆ V² ಇಲ್ಲೇ ಇಟ್ಕೊಂಡು ಇಷ್ಟು ಆ ಕಡೆ ಕಳಿಸ್ತೀವಿ. ಇದನ್ನು 9 × 10⁹ ಅಂತ ಬರ್ಕೊಂಡು ನೆಕ್ಸ್ಟ್ ಇದು ಪೊಟೆನ್ಷಿಯಲ್ ಎನರ್ಜಿ ಸ್ಕೇಲಾರ್ ಕ್ವಾಂಟಿಟಿ. Q1 ಮತ್ತು Q2 ಎರಡೂ ನೆಗೆಟಿವ್ ಚಾರ್ಜ್ ಇದ್ದರೆ ಮೈನಸ್ಸೇ ಬರಿಬೇಕು, ಬಟ್ ಅದು ಎರಡೂ ಮಲ್ಟಿಪ್ಲೈ ಆಗಿ ಅದು ಪಾಸಿಟಿವ್ ಆಗ್ತೈತಿ. ಇದನ್ನು ಬರಿತೀನಿ 10 ಇಂಟು ಇದು ಮೈಕ್ರೋ, ಇದೊಂದು ಮೈಕ್ರೋ, 10⁻⁻12. ಇದನ್ನು 2 ಈ ಕಡೆ ತೊಗೊಂಬರ್ತೀನಿ ನಾನು, ಇಂಟು 2 ಡಿವೈಡೆಡ್ ಬೈ ಡಿಸ್ಟೆನ್ಸ್. ಇಲ್ಲೇನು ಪೊಟೆನ್ಷಿಯಲ್ ಎನರ್ಜಿ ಇರ್ತೈತಲ್ಲ, ಪೊಟೆನ್ಷಿಯಲ್ ಎನರ್ಜಿ ಫಾರ್ಮ್ ಆದಾಗ ಇವೆರಡು ಸಿಸ್ಟಮ್ ನಡು ಡಿಸ್ಟೆನ್ಸ್ ಐತಿ 1 ಮೀಟರ್. ಸೊ ಅದನ್ನು ಬರೆದ್ರು ಬಿಟ್ಟರು ಮಲ್ಟಿಪ್ಲೈಡ್ ಬೈ ಇದೊಂದು ಮಾಸ್ ನಾವಿಲ್ಲಿ ತೊಗೊಂಬಂದಿರ್ತೀವಿ,
ಐ ಥಿಂಕ್ ಅವ್ರ ಮಾಸ್ ಕೊಟ್ಟಾರ, ಜಸ್ಟ್ ಅ ಮಿನಿಟ್, 6 ಮಿಲಿಗ್ರಾಮ್ ಕೊಟ್ಟಾರ. ಸೊ ಅದನ್ನು ನಾವಿಲ್ಲ 6 × 10⁻³ ಬರೆದು ಇದರದ್ದು ನಾವು ಕ್ಯಾಲ್ಕುಲೇಷನ್ಸ್ ಮಾಡ್ಕೋಬೇಕು. ಸೊ ಈಗ ಇಲ್ಲಿ 10⁻³ ಐತೆ ನೋಡಿರಿ ಡಿನಾಮಿನೇಟರ್ನೊಳಗೆ, ಅದು ಮ್ಯಾಲೆ ಬಂದರೆ 10⁻³ ಆಗ್ತದೆ. ಸೊ ಆ 10⁻³ ಆಗಿ ಈ 10⁻৯ ಜೋಡಿ ಸೇರಿ 10⁻12 ಆಗಿ ಈ 10⁻12 ಕ್ಯಾನ್ಸಲ್ ಆಗಿಬಿಡ್ತದೆ. ಹೌದ್ರಿ. ನೆಕ್ಸ್ಟ್ ಇಲ್ಲೊಂದು 6 ಉಳಿದೈತೆ. ನಾನು ಹೆಂಗೆ ಮಾಡ್ತೀನಿ ಅಂದ್ರೆ ಇದನ್ನು 3 2s 3 3s. ಸೊ 2 ಆ್ಯಂಡ್ 2 ಕ್ಯಾನ್ಸಲ್ ಆತ. ಸೊ ನಮ್ಗೆ ಉಳಿದಿದ್ದು 3 × 10 is 30 ಉಳಿತು. ಓಕೆ, ಇಲ್ಲೇ ಇನ್ನೊಂದು 10⁻³ ಬಿಟ್ಟಿದ್ದೆ. ಎದಕ್ಕೆ ಹೇಳ್ರಿ, ಇದು 6 ಗ್ರಾಮ್ ಇಲ್ಲ, ನಂಗೆ ಅದು ಕನ್ಫ್ಯೂಸ್ ಆದ 6 ಮಿಲಿಗ್ರಾಮ್ ಐತೆ. ಸೊ 6 ಮಿಲಿಗ್ರಾಮ್ ಅಂದ್ರೆ 6 ಗ್ರಾಮನ್ನು ನಾವು 6 × 10⁻³ kg ಅಂತ ಬರಿತೀವಿ. 6 ಮಿಲಿಗ್ರಾಮನ್ನು kg ಒಳಗೆ ಬರೆದ್ರೆ 6 × 10⁻6 ಆಗ್ತದೆ. ಸೊ ಇದೊಂದು 10⁻³ ಐತೆ. ಈ 10⁻³ ಮ್ಯಾಲೆ ತೊಗೊಂಬಂದ್ರೆ 10⁻+3 ಆಯ್ತು. ಇಲ್ಲೊಂದು 10 ಐತಿ, ಎಲ್ಲ ಸೇರಿ 10⁻4 ಆಗ್ತೈತಿ. ಈಗ ಅದು ಬೆಟರ್ ನಾನು ಇದನ್ನು ಕ್ಯಾಲ್ಕುಲೇಷನ್ ಈ ಸೈಡ್ ಕಂಟಿನ್ಯೂ ಮಾಡ್ತೀನಿ. ಈಗೇನು ಉಳಿದಿದ್ದು ಗೊತ್ತಾನೆ, ಈಗಲ್ಲ ನಮ್ಗೆ v² = 3 × 10⁻4 ಉಳಿತು. ಸೊ ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್ ಮಾಡಿದರೆ ದಿಸ್ ಬಿಕಮ್ಸ್ √3 × 10⁻². ಸೊ √3 ಹೇಳಿದ್ರೆ ನೀವು ಬ್ಯಾಟ್ ಮಾಡ್ಬೇಕು, ದಟ್ ಈಸ್ 1.732 ಬರ್ತೈತಿ. ಮಲ್ಟಿಪ್ಲೈಡ್ ಬೈ 100 ಮಾಡಿದಾಗ ಇಟ್ comes out as 173.2 meter per second. So 0.2 ಅನ್ನು ನಾವು ಬಿಟ್ಟರೆ nearer to that 173 is the answer. ಸೊ ನೆಕ್ಸ್ಟ್ 2 questions. ಇವು ಎರಡೂ ಹೋಮ್ವರ್ಕ್ ನೀವು ಟ್ರೈ ಮಾಡಬೇಕು ಜಸ್ಟ್ ಫಾರ್ ಪ್ರಾಕ್ಟೀಸ್. ಪೊಟೆನ್ಷಿಯಲ್ ಎನರ್ಜಿ ಆಫ್ ಸಿಸ್ಟಮ್ ಆಫ್ 2 ಚಾರ್ಜಸ್ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಸಿಸ್ಟಮ್ ಆಫ್ 3 ಚಾರ್ಜಸ್ ಮೇಲೆ. ಇದು 2 ಪಾಯಿಂಟ್ ಚಾರ್ಜಸ್ ಅದು ಈ ಕ್ವಶನ್, ಇದು 3 ಪಾಯಿಂಟ್ ಚಾರ್ಜಸ್ ಅದು. ಸೊ 2 ಪಾಯಿಂಟ್ ಚಾರ್ಜ್ ಅಂದರೆ 1/4πε0 Q1 Q2/R ಇಸ್ ದ ಫಾರ್ಮುಲಾ. ಇದ್ರದ್ದು ಫಾರ್ಮುಲಾ ನೀವು ನೆನಪೈತಿ ಅಂತ ಅಂದ್ಕೊಂಡೇನೆ. 1/4πε0 ಕಾಮನ್ ತೆಗೆದ್ರಲ್ಲೇ Q1 Q2/R1 + Q2 Q3/R2 + Q3 Q1/R3 ಬರ್ತದೆ. ಸೊ ಫಸ್ಟ್ ಕ್ವಶನ್, 2 ಪಾಯಿಂಟ್ ಚಾರ್ಜಸ್ ಆಫ್ 10 ಮೈಕ್ರೋಕೂಲಮ್ ಆ್ಯಂಡ್ 20 ಮೈಕ್ರೋಕೂಲಮ್ ಎರಡು ಅದಾವೆ. ಎರಡು ನೋಡಿ ಡಿಸ್ಟೆನ್ಸ್ ಕೊಟ್ಟರೆ 0.1 ಮೀಟರ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್ ಕೇಳ್ಯಾರ. ಸೊ ಇದನ್ನೊಂದು ಟ್ರೈ ಮಾಡ್ಬೇಕು. ನೆಕ್ಸ್ಟ್ 3 ಪಾಯಿಂಟ್ ಚಾರ್ಜಸ್ ಈಚ್ ಆಫ್ 0.1 ನ್ಯಾನೋಕೂಲಮ್. 3 ಚಾರ್ಜಸ್ ಅದಾವೆ, ಎಲ್ಲನೂ ಸೇಮ್ ವ್ಯಾಲ್ಯೂ ಅದಾವೆ. ಆರ್ ಪ್ಲೇಸ್ ಅಟ್ ದ ವರ್ಟೈಸಸ್ ಆಫ್ ಆನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ದಟ್ ಈಸ್ ಗುಡ್. ನಮ್ಗೆ R1 R2 R3 ಮೂರ್ದು ಸೇಮ್ ವ್ಯಾಲ್ಯೂ ಬಂದುಬಿಡುತ್ತೆ 0.2 ಮೀಟರ್. ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್ ಈಸ್ ಅಂತ ಕೇಳ್ಯಾರ. ಸೊ ರೆಸ್ಪೆಕ್ಟಿವ್ ಫಾರ್ಮುಲಾ ಹಚ್ಚಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಈಗ ಬೇಕಾದ್ರೆ ಟ್ರೈ ಮಾಡಿರಿ, ವಿಡಿಯೋ ಪಾಸ್ ಮಾಡಿ. ಸೊ ಇಫ್ ಯು ಹ್ಯಾವ್ ಟ್ರೈಡ್ ದಮ್, ಆಮೇಲೆ ಬೇಕಾದ್ರೆ ಟ್ರೈ ಮಾಡಿದ್ರೆ ಆಮೇಲೆ ಮಾಡಿರಿ. ಫಸ್ಟ್ ಕ್ವಶನ್ ಆಪ್ಷನ್ ಸಿ 18 ಜೂಲ್ ಬರ್ಬೇಕು. ಸೆಕೆಂಡ್ ಕ್ವಶನ್ನಿಗೆ ಆಪ್ಷನ್ ಡಿ 1350 ಜೂಲ್ ಬರ್ಬೇಕು. ಸೊ ನೆಕ್ಸ್ಟ್ ಕ್ವಶನ್, ಇಫ್ ಅನ್ ಎಲೆಕ್ಟ್ರಾನ್ ಈಸ್ ಬ್ರಾಟ್ ಟುವರ್ಡ್ಸ್ ಅನದರ್ ಎಲೆಕ್ಟ್ರಾನ್, ಅಂದರೆ ಎರಡು ನೆಗೆಟಿವ್ ಚಾರ್ಜ್, ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್ ಇನ್ಕ್ರೀಸಸ್, ಡಿಕ್ರೀಸಸ್, ಬಿಕಮ್ಸ್ 0, ರಿಮೇನ್ಸ್ ಕಾನ್ಸ್ಟೆಂಟ್. ಟ್ರೈ ಮಾಡಿರಿ, ವೆರಿ ಸಿಂಪಲ್ ಕ್ವಶನ್ ಐತೆ. ಸೊ ಆನ್ಸರ್ ಈಸ್ ಇಟ್ ಇನ್ಕ್ರೀಸಸ್. ಬಿಕಾಸ್ ಎರಡೂ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ನೀವು ಒಂದು ನೆಗೆಟಿವ್ ಚಾರ್ಜನ್ನು ಇನ್ನೊಂದು ಕಡೆ ತೊಗೊಂಬಂದರೆ ಬಿಕಾಸ್ ಆಫ್ ರಿಪಲ್ಷನ್ ಯು ವಿಲ್ ಹ್ಯಾವ್ ಟು ಡೂ ಮೋರ್ ವರ್ಕ್. ನೀವು ಎಷ್ಟು ಜಾಸ್ತಿ ವರ್ಕ್ ಮಾಡ್ತೀರಿ, ಆ ಪೊಟೆನ್ಷಿಯಲ್ ಎನರ್ಜಿ ಸಿಸ್ಟಮ್ದು ಪೊಟೆನ್ಷಿಯಲ್ ಎನರ್ಜಿ ಅಷ್ಟು ಜಾಸ್ತಿ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್, ಒಂದು ನಾನು ನಿಮ್ಗೆ ಹೋಮ್ವರ್ಕ್ ಕೊಡ್ತೀನಿ ಈಗ, ಲಾಸ್ಟ್ ಒನ್ ಈ ವಿಡಿಯೋದು. ಸೊ ಅದನ್ನು ನೀವು ಸೀರಿಯಸ್ಲಿ ಟ್ರೈ ಮಾಡಿದ್ರೆ ಅಂದರೆ ಅದರ ನೆಕ್ಸ್ಟ್ ವಿಡಿಯೋದ್ರೊಳಗೆ ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನನಗೆ ಗೊತ್ತಿಲ್ಲದೆ ನಾವು ಥಿಯರಿ ಕ್ಲಾಸ್ ನಾವು ಡಿಸ್ಕಸ್ ಮಾಡಿದ್ವಿ ಇಲ್ಲ ಅಂಥೇಳಿ. ಇದು ಭಾಳಷ್ಟು ಕಡೆ ಅಪಿಯರ್ಡ್ ಐತಿ ಬೇರೆ ಬೇರೆ ಸ್ಟೇಟ್ಸ್ನೊಳಗೆ, ಕರ್ನಾಟಕ CET ಒಳಗೂ ಏನು ಮಾಡ್ತಾರೆ ಅಂದರೆ ಒಂದಿಷ್ಟು ಸ್ಮಾಲರ್ ಡ್ರಾಪ್ಸ್ ಅದಾವೆ ಅಂತ ಹೇಳ್ತಾರೆ, ಅಥವಾ ಸ್ಮಾಲ್ ಡ್ರಾಪ್ಸ್ ಅದಾವೆ. ಎಲ್ಲದಕ್ಕೂ ಡ್ರಾಪ್ಸಿಗೆ ಸೇಮ್ ರೇಡಿಯಸ್ ಐತಿ. ಅವುಗಳಿಗೆ ಚಾರ್ಜ್ ಕೊಡ್ತಾರೆ ಎಲ್ಲದಕ್ಕೂ ಕ್ಯೂ ಅಂತ ಹೇಳಿ, ಲೈಕ್ 27 ಡ್ರಾಪ್ಸ್. ಓಕೆ, ಸಮ್ ನಂಬರ್ ಓಕೆ ಡ್ರಾಪ್ಸ್ ತೊಗೊತಾರೆ. ಅವು ಇಷ್ಟಕ್ಕೂ ಚಾರ್ಜ್ ಕೊಟ್ಟು ಅದರದ್ದು ರೇಡಿಯಸ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ, ಅವು ಇಷ್ಟು ಸ್ಮಾಲ್ ಡ್ರಾಪ್ಸನ್ನು ಮರ್ಜ್ ಮಾಡಿ ಒಂದು ಬಿಗ್ಗರ್ ಡ್ರಾಪ್ ಮಾಡೀವಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ ಅಂದ್ರೆ ಆ ಸಿಂಗಲ್ ಸ್ಮಾಲ್ ಡ್ರಾಪ್ ಐತಲ್ಲ ಅದರದ್ದು
ಪೊಟೆನ್ಷಿಯಲ್ ಈಗ 27 ಡ್ರಾಪ್ಸ್ ಅದಾವ ಅಂತ ಅನ್ಕೋರಿ, ಅದ್ರೊಳಗಿಂದ 1 ಡ್ರಾಪ್ ತಗೋರಿ. ಲೈಕ್ ಆ ಕ್ವಶನ್ ಒಳಗೆ ಅವ್ರು n ಡ್ರಾಪ್ಸ್ ಅಂದಿರ್ತಾರೆ, ಸಮ್ಟೈಮ್ಸ್ 27 ಡ್ರಾಪ್ಸ್ ಅಂತಾರೆ, ಸಮ್ಟೈಮ್ಸ್ ಒಂದೇನೋ ನಂಬರ್ ಕೊಡ್ತಾರೆ. ಈಚ್ ಡ್ರಾಪ್ದು ಪೊಟೆನ್ಷಿಯಲ್ ಆನ್ ದಟ್ ಡ್ರಾಪ್, ಓಕೆ, ಅದನ್ನು ವಿ ಎಸ್ ಅಂತ ತಗೊಂತಾರೆ. ನೆಕ್ಸ್ಟ್ ಅವು ಇಷ್ಟು ಮರ್ಜ್ ಮಾಡಿದ್ಮೇಲೆ ಒಂದು ಬಿಗ್ಗರ್ ಡ್ರಾಪ್ ಆಗ್ತೈತಲ್ಲ, ಅದರದ್ದು ಪೊಟೆನ್ಷಿಯಲ್ ವಿ ಬಿ ಅಂತ ಹೇಳಿ ತಗೊಂತಾರೆ. ತಗೊಂಡು ಅವು ಎರಡರದ್ದು ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿರಿ. ಪೊಟೆನ್ಷಿಯಲ್ ಆಫ್ ದ ಬಿಗ್ಗರ್ ಡಿವೈಡೆಡ್ ಬೈ ದ ಸ್ಮಾಲರ್, ಅಥವಾ ಪೊಟೆನ್ಷಿಯಲ್ ಆಫ್ ದ ಸ್ಮಾಲರ್ ಡಿವೈಡೆಡ್ ಬೈ ದ ಬಿಗ್ಗರ್ ರೇಷಿಯೋ ಕೇಳ್ತಾರೆ. ಆರ್ ಸಮ್ಟೈಮ್ಸ್ ಇದೇ ಸೇಮ್ ಕ್ವಶನ್ ಒಳಗೆ ಪೊಟೆನ್ಷಿಯಲ್ ರೇಷಿಯೋ ಕೇಳೋ ಬದಲಿ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ರೇಷಿಯೋ ಕೇಳ್ತಾರೆ. ಈ ರೀತಿ ವೆರೈಟಿ ಇರ್ತಾವೆ. ಅಥವಾ ಜಸ್ಟ್ ರೇಡಿಯಸ್ ಆಫ್ ದ ಬಿಗ್ಗರ್ ಡ್ರಾಪ್ ಡಿವೈಡೆಡ್ ಬೈ ದ ರೇಡಿಯಸ್ ಆಫ್ ಈಚ್ ಆಫ್ ದ ಸ್ಮಾಲರ್ ಡ್ರಾಪ್, ಇದನ್ನು ಕೇಳೋ ಚಾನ್ಸಸ್ ಇರ್ತಾವೆ. ಸೊ ವೆರೈಟಿ ಕೇಳ್ತಾರೆ. ಸೊ ಈಗ ನೆಕ್ಸ್ಟ್ ಕ್ವಶನ್ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ, ಅದನ್ನು ಬರ್ಕೊಂಡು ಆ ಟೈಪ್ ಟ್ರೈ ಮಾಡಿರಿ. ಅದನ್ನು ವಿತ್ ವೆರೈಟಿ ಪೊಟೆನ್ಷಿಯಲ್, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ರೇಡಿಯಸ್ ಏನು ಐತಿಲ್ಲ, ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ. ಸೊ ಹಿಯರ್ ಇಸ್ ದಟ್ ಕ್ವಶನ್. ವೆನ್ n identical spherical drops charged to the same quantity of charge unite, ಅಂದರೆ n ಐಡೆಂಟಿಕಲ್ ಡ್ರಾಪ್ಸ್ ಅದ, ಇವು ಸ್ಮಾಲ್ ಡ್ರಾಪ್ಸ್, ಅವಿಷ್ಟನ್ನು ಜಾಯಿನ್ ಮಾಡಿ ಒಂದು ಬಿಗ್ಗರ್ ಡ್ರಾಪ್ ಮಾಡ್ತಾರೆ. ಯುನೈಟ್ ಟು ಫಾರ್ಮ್ ಅ ಬಿಗ್ಗರ್ ಡ್ರಾಪ್, ದ ರೇಷಿಯೋ ಆಫ್ ಸರ್ಫೇಸ್ ಡೆನ್ಸಿಟಿ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಕ್ಯೂ ಡಿವೈಡೆಡ್ ಬೈ ಎ, ನಿಮ್ಗೆ ನೆನಪಿರ್ಬೇಕು, ಸರ್ಫೇಸ್ ಡೆನ್ಸಿಟಿ ಆಫ್ ಚಾರ್ಜ್ ಆನ್ ದ ಬಿಗ್ಗರ್ ಡ್ರಾಪ್ ಟು ದ್ಯಾಟ್ ಆನ್ ಈಚ್ ಆಫ್ ದ ಸ್ಮಾಲರ್ ಡ್ರಾಪ್. ಅಂದರೆ ದೇ ಆರ್ ಆಸ್ಕಿಂಗ್ ಯು ಟು ಕ್ಯಾಲ್ಕುಲೇಟ್ ದ ರೇಷಿಯೋ ಆಫ್ ಸಿಗ್ಮಾ ಬಿ ಡಿವೈಡೆಡ್ ಬೈ ಸಿಗ್ಮಾ ಎಸ್ ಈಸ್ ಅಂತ ಕೇಳ್ಯಾರ. ಸೊ ನಾನು ಹೇಳಿದ್ನಲ್ಲ, ಇದ್ರ ಈ ಟೈಪ್ ವೆರೈಟಿ ಆಫ್ ಕ್ವಶನ್ಸ್ ಬರ್ತಾವೆ. ಇದನ್ನು ಟ್ರೈ ಮಾಡಿರಿ. ನೆಕ್ಸ್ಟ್ ವಿಡಿಯೋದೊಳಗೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಈ ವಿಡಿಯೋದೊಳಗೆ ನಾವು ಅರೌಂಡ್ 8 ಕ್ವಶನ್ಸ್ ಸಾಲ್ವ್ ಮಾಡಿದ್ವಿ. ಮತ್ತು ಇನ್ ಸ್ವಲ್ಪ ಕ್ವಶನ್ಸ್ನ ನೆಕ್ಸ್ಟ್ ವಿಡಿಯೋದೊಳಗೆ ಕಂಟಿನ್ಯೂ ಮಾಡೋಣ. ವಿ ವಿಲ್ ಸ್ಟಾರ್ಟ್ ವಿತ್ ಕೆಪಾಸಿಟರ್ ಬೇಸ್ಡ್ ಕ್ವಶನ್ಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ನಮಸ್ಕಾರ.